ನಮಸ್ಕಾರ. ಫೋಟೋ ಟುಡೇ ಎಕ್ಸಿಬಿಷನ್ 2025 ಇದು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ. ಇದು 22ನೇ ವರ್ಷದ ಎಕ್ಸಿಬಿಷನ್. ನೋಡೋಣ ಏನೆಲ್ಲ ಹೊಸ ಹೊಸ ಇಕ್ವಿಪ್ಮೆಂಟ್ಸ್ ಬಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ಯೂಜಿ ಫಿಲಮ್ ವಿಜಯ್ ಅವರಿದ್ದಾರೆ. ಹಾಯ್ ಸರ್. ಹಾಯ್ ಸರ್. ಸೊ ನನ್ನ ಹೆಸರು ವಿಜಯ್ ಅಂತ. ಸೊ ನಾನು ಟೆಕ್ನಿಕಲ್ ಎವ್ಯಾಂಜಲಿಸ್ಟ್ ಫ್ಯೂಜಿ ಫಿಲಮ್ಗೆ. ಸೊ ಇಲ್ಲಿ ನೋಡ್ಬೋದು ನೀವು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಪ್ಲೇ ಇದೆ ಆ್ಯಂಡ್ ಈವನ್ ಇಮೇಜಸ್. ಸೊ ಫ್ಯೂಜಿ ಫಿಲಮ್ ಏನಕ್ಕೆ ಅಂದರೆ ಫ್ರಮ್ ದ 90s, ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ದ ಕ್ಯಾಮ್ರಾ ಎರಾ ಇಂದ ವಿ ಸ್ಟಾರ್ಟೆಡ್ ವಿತ್ ದ ಫಿಲಿಮ್ಸ್, ಮತ್ತು ಬಂದು ಡಿಜಿಟಲೈಸ್ ಮಾಡಿದ್ವಿ. ಆ್ಯಂಡ್ ದ ಸೇಮ್ ಅವಾಗಿದ್ದು ನಮ್ಮ ರೀಲ್ದು ಕಲರ್ ಪ್ರೊಫೈಲೇ ಈವನ್ ನಾವು ವಿ ಆರ್ ಗೆಟಿಂಗ್. ಸೊ ನೀವು ನೋಡ್ಬೋದು ಇಲ್ಲಿ 4 ಮಾಡಲ್ಸ್ ಇದೆ ಮೈನ್ಲಿ ನಮ್ಮದು. S2, S2S, T5 ಮತ್ತು GFX ಅಂತ. GFX ಅಂದರೆ ಮೀಡಿಯಮ್ ಫಾರ್ಮೆಟ್ ಕ್ಯಾಮ್ರಾ. ಇದು ಬಂದು ಯಾವ ಬ್ರ್ಯಾಂಡಲ್ಲೂ ಇಲ್ಲ. ದ ಸೆನ್ಸಾರ್ ಸೈಜ್ ಇಸ್ ಬಿಗ್ಗರ್, ಲೈಕ್ ಫುಲ್ ಫ್ರೇಮ್ಗಿಂತ ನಿಮಗೆ 70% ಸೆನ್ಸಾರ್ ಸೈಜ್ ದೊಡ್ಡದಾಗಿರುತ್ತೆ. ಆ್ಯಂಡ್ ಅದರ್ಸ್ ಆರ್ APS-C ಕ್ಯಾಮ್ರಾಸ್. ಸೊ ಫ್ಯೂಜಿ ಫಿಲಮ್ಲಿ ಮೇಯ್ನ್ಲಿ ಏನು ಅಂದರೆ ಕಲರ್ ಸೆನ್ಸ್. ಸೊ ನಮ್ಮದಲ್ಲಿರೋ ಕಲರ್ ಸೆನ್ಸ್ ಬೇರೆ ಯಾವುದ್ರಲ್ಲಿ ಇಲ್ಲ, ಬಿಕಾಸ್ ವಿ ಹ್ಯಾವ್ ಎ ಲೆಗಸಿ ಆಫ್ ಕಲರ್. ಏನಂದರೆ ಫ್ರಮ್ ದ ಫಿಲಿಮ್ಸಿಂದ ನಾವು ಮಾಡ್ಕೊಂಬಂದಿರೋದ್ರಿಂದ ವಿ ನೋ ಹೌ ದ ಕಲರ್ಸ್ ವರ್ಕ್ಸ್. ಸೊ ಕಲರ್ ಸೆನ್ಸಲ್ಲಿ ವಿ ಆರ್ ವೆರಿ ಗುಡ್ ಅಟ್ ಇಟ್. ಆ್ಯಂಡ್ ನಾವು ರೀಸೆಂಟ್ಲಿ ಲೈಕ್ AI ಇನ್ ಅವರ್ ಕ್ಯಾಮ್ರಾಸ್ AI ಇದೆ. ಆಟೋ ಫೋಕಸ್ ಈಸ್ ವೆರಿ ಫಾಸ್ಟ್. ಆ್ಯಂಡ್ ಇನ್ ಮೀಡಿಯಮ್ ಫಾರ್ಮ್ಯಾಟ್ ನೀವು ನೋಡ್ಬೋದು ಸೆನ್ಸಾರ್ ಸೈಜ್ ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ 100 ಮೆಗಾಪಿಕ್ಸಲ್ಸ್ ಕ್ಯಾಮ್ರಾ. ಸೊ ಬೇರೆ ಯಾವುದರಲ್ಲಿ ಇಲ್ಲ ಆ ಥರ ಸೆನ್ಸಾರ್ ಸೈಜು. ಸೊ ದ ಡೀಟೇಲ್ಸ್ ಆ್ಯಂಡ್ ದ ಕಲರ್ಸ್ ಆರ್ ವೆರಿ ನ್ಯೂಟ್ರಲ್ ಆ್ಯಂಡ್ ವೆರಿ ಗುಡ್. ವೆಡ್ಡಿಂಗಿಗೆ ಯಾವ ಕ್ಯಾಮ್ರಾನ ಸಜೆಸ್ಟ್? ವೆಡ್ಡಿಂಗಲ್ಲಿ ಬಂದು ಸರ್ ನೀವು ಲೋ ಪ್ರೊಫೈಲ್ ವೆಡ್ಡಿಂಗ್ಸ್ ಅಂದರೆ ಮೀಡಿಯಮ್ ಫಾರ್ಮೆಟ್ ವೆಡ್ಡಿಂಗ್ಸ್ ಅಂದರೆ S2S ಏನಕ್ಕೆ ಅಂದರೆ ಬಿಕಾಸ್ ದಟ್ಸ್ ಹೈಬ್ರಿಡ್ ಕ್ಯಾಮ್ರಾ ವಿಚ್ ಹ್ಯಾವ್ ಬೋತ್ ವಿಡಿಯೋ ಆ್ಯಂಡ್ ಫೋಟೋ ಕೇಪಬಿಲಿಟೀಸ್. ಸೊ 6.2K ನೀವು ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ಫೋಟೋಸಲ್ಲೂ ನಿಮಗೆ ಸ್ಟ್ಯಾಕ್ ಸೆನ್ಸರ್ ಇದೆ, ಮೈನ್ಲಿ 28 ಮೆಗಾಪಿಕ್ಸಲ್ ಸ್ಟ್ಯಾಕ್ ಸೆನ್ಸರ್, ನಾಟ್ ಎ ನಾರ್ಮಲ್ ಸೆನ್ಸರ್. ಸೊ ಸೆನ್ಸರ್ ಈಸ್ ವೆರಿ ಫಾಸ್ಟ್. ದ ಆ್ಯಕ್ಷನ್ ನೀವು ಕ್ಯಾಪ್ಚರ್ ಮಾಡ್ಬೋದು ಆ್ಯಂಡ್ ದ ಕಲರ್ಸ್ ವಿಲ್ ಬಿ ವೆರಿ ಪ್ರಾಪರ್. ಆ್ಯಂಡ್ ನಿಮ್ಗೆ ಯಾವುದೇ ಆ್ಯಕ್ಷನ್ಸು ಬ್ಲರ್ ಆಗೋದಾಗಲಿ ಏನೇ ಆಗೋದಿರಲ್ಲ. ಆ್ಯಂಡ್ ಈವನ್ ದ IBs ಇರುತ್ತೆ, 7 stops IBs ಆ್ಯಂಡ್ ಡೈನಾಮಿಕ್ ರೇಂಜ್. ಸೊ ಇನ್ ಕೇಸ್ ನೀವು ಎಕ್ಸ್ಪೋಜರ್ ಏನಾದರೂ ಡಿಫ್ರೆನ್ಸ್ ಮಾಡಿದ್ರು ಲೇಟರ್ ಆನ್ ಯು ಕ್ಯಾನ್ ಕರೆಕ್ಟ್ ಇಟ್ ಇನ್ ದ ಪೋಸ್ಟ್. ಸೊ 8 stops ನಿಮಗೆ ಡೈನಾಮಿಕ್ ರೇಂಜ್ ಇರುತ್ತೆ, 7 stops ಡೈನಾಮಿಕ್ ರೇಂಜ್ ಆ್ಯಂಡ್ 14 stops ಇದು. ಸೊ ನಿಮ್ಗೆ ಯಾವುದೇ ಮಿಸ್ಟೇಕ್ ಆಗಿದ್ರೂ ಯು ಕ್ಯಾನ್ ಕರೆಕ್ಟ್ ಇಟ್. ಆ್ಯಂಡ್ ಇನ್ ಒನ್ ಮೋರ್, ಇಫ್ ಯು ಆರ್ ಇನ್ ದ ಹೈಯರ್ ಬಜೆಟ್, ಸೊ ದೆನ್ ಯು ಕ್ಯಾನ್ ಗೋ ಫಾರ್ ಅ GFX. Why GFX? Because medium format, 100 megapixel. So you can take the wider image and later on you can crop it to prime size. Any crop you can do it. There is no loss of resolution. Images ಯಾವುದೇ pixelate ಆಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ನಮ್ಮ ಕ್ಯಾಮ್ರಾದಲ್ಲಿ ಸಿಮ್ಯುಲೇಷನ್ಸ್ ಅಂತ ಬರುತ್ತೆ. ಸಿಮ್ಯುಲೇಷನ್ಸ್ ಅನ್ನೋದೇನು ಅಂದರೆ ಮೇನ್ಲಿ ನಾವು ಫಿಲಿಮ್ಸಲ್ಲಿ ಅವಾಗ ಬರ್ತಿದ್ದು ರೀಲ್ಸ್ ಇರ್ತಿತ್ತಲ್ಲ, ದಟ್ ವಿ ಮೇಡ್ ಡಿಜಿಟಲೈಸ್ಡ್ ಆ್ಯಂಡ್ ದಟ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್ ಇನ್ ಅವರ್ ಆಲ್ ದ ಕ್ಯಾಮ್ರಾಸ್. ಸೊ ನಾವು ಅದರಲ್ಲಿ ಪ್ರೋಸೆಸ್ ಹೆಂಗೆ ಅಂದರೆ ನೀವು ಮೋಡ್ಸ್ ಚೇಂಜ್ ಮಾಡಿದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ತೆಗಿಬೋದು, ವೆಲ್ವಿ ಅಲ್ಲಿ ಸ್ಮೂತ್ ಇಮೇಜ್ ಬರುತ್ತೆ, ನಿಮ್ಗೆ ಇನ್ನೊಂದರಲ್ಲಿ ಬೇರೆ ಥರ ಬರುತ್ತೆ. ಸೊ ಈ ಥರ ನಮಗೆ 13 to 20 ಸಿಮ್ಯುಲೇಷನ್ಸ್ ಇದೆ. ಸೊ ಯು ನೋ ನೀಡ್ ಟು ಪ್ರೋಸೆಸ್ ದಟ್. ಸೊ ನಿಮ್ಮದು ಪ್ರೊಸೆಸಿಂಗ್ ಟೈಮ್ ವಿಲ್ ಬಿ ರೆಡ್ಯೂಸ್ಡ್. ಸೊ ದಟ್ಸ್ ದಿ. ಏನು ಪ್ರೈಸಿಂದ ಸ್ಟಾರ್ಟ್ ಆಗಿದೆ ಸರ್? ನಿಮಗೆ ಬಂದು ಇವಾಗ ಮೇನ್ಲಿ ಆಫರ್ ಇರೋದ್ರಿಂದ 1.8 S2S ಬರುತ್ತೆ, ವಿಚ್ ಹ್ಯಾಸ್ ಬೋತ್ ವಿಡಿಯೋ ಆ್ಯಂಡ್ ಫೋಟೋ ಕೇಪಬಿಲಿಟೀಸ್. ಆ್ಯಂಡ್ GFX ಎಸ್ ಇಟ್ಸ್ ಹೈಬ್ರಿಡ್ ಕ್ಯಾಮ್ರಾ. ಆ್ಯಂಡ್ GFX ಬಂದು 5 lakhs. ಎಸ್. ಓಕೆ, ಥ್ಯಾಂಕ್ ಯು. वॉल एलईडी है ना? ये नया टाइप है, ओल्ड कैसे है? चेंजेस होते रहता है, अपडेट होती रहती हैं चीज़ें. पहले क्या होता था, स्टार्टिंग P10 P12 से स्टार्ट होता था. P10 में तो पिक्सल पिच. अभी क्या है, अभी बॉटम मैक्सिमम 2.5 चल रहा है, 2.6 चल रहा है. तो ये डिपेंड करता है आपके यूजर्स के ऊपर. अभी आप कॉर्पोरेट इवेंट करते हैं, वेडिंग इवेंट करते हैं, परमानेंट फिक्सिंग करते हैं, तो डिफरेंट टाइप से डिफरेंट प्रोडक्ट यूज होता है. तो उसके अकॉर्डिंग है ये. बट अभी एग्जीबिशन में आप हैं यहाँ पर, तो मोस्टली फोटोग्राफर्स यहाँ पर आएंगे. सही है. तो यहाँ पर जो मैक्सिमम चलता है 4.8 आउटडोर पिक्सल आता है. इसका डायमेंशन रहता है जैसे ही आपका दिख रहा है लास्ट वाला 4.8 आउटडोर है, सेकेंड वन 3.8 है, ये 3.6 है. तो जिसको जैसा नीड है, प्लस इन्वेस्टमेंट के ऊपर डिपेंड करता है आप कितना इन्वेस्ट करना चाहते हैं. ये आउटडोर वाला वाटरप्रूफ रहता है, इंडोर वाला वाटरप्रूफ नहीं रहता है. बट क्या रहता है, इंडोर को भी आप आउटडोर में प्लेस कर सकते हैं. बस आपको जो प्रोटेक्ट करना है, रेन एंड वाटर से प्रोटेक्ट करना है, मेजरली है.
अगर इंडोर वाला आप आउटडोर में प्लेस करेंगे तो सनलाइट जब डायरेक्टली उसके ऊपर आएगा तो उतना विजिबिलिटी क्लियर नहीं आएगा। आउटडोर वाले को किसी भी प्लेस पे आप यूज़ कर सकते हैं। बिल्डिंग में फिक्स करना है, व्हीकल पे लगा के प्रमोशन करना है, डायरेक्टली ग्राउंड में डालना है, रैली पे डालना है, सभी जगह डाल सकते हैं। ओके, थैंक यू सर जी। ये लेसी, ये नया आर्टिस्ट क्या पुराना कंपनी का? लेसी जो है ये सीगेट का ही ब्रांड है। सीगेट का निकालो थोड़ा दिखाओ। सीगेट का ही ब्रांड है और ये प्रीमियम है, प्रीमियम में आता है। दूसरा खासियत इसका ये है कि ये रगड़ है। रगड़ मीन्स कैसा कि इसको इस पर शॉक प्रूफ, डस्ट प्रूफ, इस पर 1 टन तक का इस पर टेस्ट किया हुआ है। और दूसरा कैसा ये 3 इयर्स वारंटी है। उस वारंटी के अंदर कुछ अगर इशू होता है तो 1 टाइम डेटा रिकॉल करके मिलता है। कंपनी इसको सर्विस को प्रोवाइड करती है। ये ऑप्शन एक टीवी का कितना पड़ेगा सर? इसमें 4 टीवी और 5 टीवी तक का आता है रगड़ में। ठीक है, अभी हाँ और 2 टीवी तक आता है। और बाकी जो है 2 से स्टार्ट होता है क्या? 2 से स्टार्ट होता है और 5 टीवी तक आता है सर। स्क्रीन प्राइस कितना? स्टार्टिंग आपको 150 RGB आ जाएगा, 150 बाई कलर आ जाएगा, 4800 एक्सपो प्राइस। ठीक है, 4800 ये स्टार्ट स्पेशल प्राइस है? ये स्पेशल है। नहीं तो कितना होगा इसको? मे बी सर डिपेंड ऑन डीलर। ओके, सर प्राइस पॉइंट पे, क्वालिटी पॉइंट में आपको मतलब बजट फ्रेंडली है और बिगिनर्स को, एमेचर्स को बहुत अच्छा यूज़ होएगा। आप प्राइस पॉइंट पे देखें तो बहुत रिजनेबल प्राइसेस है और क्वालिटी भी सेम आउटपुट भी बोल तो सेम कंपैरिजन नहीं कर सकते थोड़े मॉडल्स पे। कंपेरेटिव टू प्राइस एंड क्वालिटी वाइज यू कैन थोड़ा डिफरेंस है। यस ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದು ನ್ಯೂಸ್ ಕೌಂಟರ್ ಅಂತ ನೋಡಿ. ಇದು ಕೌಂಟ್ ಮಾಡುವಂಥದ್ದು ಹಿಂಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ, ಹಿಂದ್ಗಡೆ ಕ್ಯಾಮ್ರಾ ಇರುತ್ತೆ. ಈ ಥರ ಮೀಡಿಯಾದಲ್ಲಿ ನ್ಯೂಸನ್ನು ಓದುವಂಥದ್ದು. ನಾಗೇಶ್ ಅಂತ. ಏನು ಸರ್ ಇದು, ಯಾವ ಕ್ಯಾಮ್ರಾ ಇದು? ಸರ್ ಇದು ಕ್ಯಾನನ್ನಲ್ಲಿ ಸಿನಿಮಾ ಸೀರೀಸಲ್ಲಿ ಮಿಡಲ್ ರೇಂಜ್ ಕ್ಯಾಮ್ರಾ. ಇವಾಗ ಸೋನಿನಲ್ಲಿ ನೀವು FX30 ಅಥವಾ FX6 ಅಂತ ಏನಿದೆಯಲ್ಲ ಮಾಡಲು, ಆ ಥರ ಕ್ಯಾಟಗರಿಗೆ ಇದು ಕುತ್ಕೊಳ್ಳುತ್ತೆ. ಕಂಪ್ಲೀಟ್ಲಿ ಪ್ಯೂರ್ಲಿ ಇಂಟು ಪ್ರೊಡಕ್ಷನ್ಗೆ ಹೋಗುತ್ತೆ. ಓಕೆ, C80 ಮಾಡಲು, ಫುಲ್ ಫ್ರೇಮ್, 6K ಸೆನ್ಸರು. ನೀವು ಹೈ ಎಂಡ್ ಪ್ರೊಡಕ್ಷನ್, ಹೈ ಎಂಡು ಪ್ರೀಮಿಯಂ ವೆಡ್ಡಿಂಗ್ಗಳು ಮಾಡ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಡ್ಬೋದು, ಪಾಡ್ಕಾಸ್ಟಿಗೆ ಕೊಡ್ಬೋದು. ದೆನ್ ನೀವು ಬಜೆಟ್ರಿ ಸಿನಿಮಾ ಇದೆ ನಮ್ಮದು, ಬಜೆಟ್ ಎಕಾನಮಿ ಬಜೆಟಲ್ಲಿ ಇದ್ದೀವಿ ನಾವು ಅಂದರೆ ಅದು ಸಿನಿಮಾ ಮಾಡ್ಬೋದು, ಡಾಕ್ಯುಮೆಂಟ್ರಿ, ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಗೆ ಹೋಗ್ಬೋದು, ಆ್ಯಡ್ ಫಿಲಮ್ಗೆ ಹೋಗ್ಬೋದು. ಸೊ ಎಲ್ಲ ಸಿಗ್ಮೆಂಟ್ಗೂ ಕೂತ್ಕೊಳ್ಳುತ್ತೆ ಕ್ಯಾಮ್ರಾ. ಫುಲ್ ಫ್ರೇಮ್ ಕ್ಯಾಮ್ರಾ, 6K. ಫೋಟೋಗ್ರಫಿನ ಹಾಕಿದ್ರೆ ಓನ್ಲಿ ವಿಡಿಯೋಗ್ರಫಿ ಮಾತ್ರ? ಇಲ್ಲ, ಇದು ಕಂಪ್ಲೀಟ್ಲಿ ಇಂಟು ವಿಡಿಯೋಗ್ರಫಿ. FX3ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನೀವು FX6ಗೆ ಕಂಪೇರ್ ಮಾಡಬೇಕು, FX3ಗೆ ಕಂಪೇರ್ ಮಾಡೋಂಗಿಲ್ಲ ಇದನ್ನ. ಬಿಕಾಸ್ ಏಕೆ ಅಂದರೆ ಬ್ಯಾಟ್ರಿ ವೈಸ್ ನೋಡೋದಿದ್ರೆ ಬಿಗರ್ ಬ್ಯಾಟ್ರಿ, ಆಲ್ಮೋಸ್ಟ್ 2.5-3 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಒಂದು. ಎರಡನೇದು ಫುಲ್ ಫ್ರೇಮ್ ಸೆನ್ಸರಲ್ಲಿ ಅಪ್ ಟು 6K ಇಂಟರ್ನಲ್ಲಿ ರಾ ಆಗುತ್ತೆ. ಓಕೆ, ಸೊ ಇದು ದೆನ್ ನಿಮಗೆ ಇಂಟರ್ನಲ್ಲಿ ರಾ ಮಾಡೋದ್ರಿಂದ ಎಕ್ಸ್ಟರ್ನಲಿ ಆಗಿ ಏನಾದರೂ ರಾ ಮಾಡಬೇಕು ಅಂದರೆ ನಾಟ್ ನೆಸಸರಿ, ಎಕ್ಸ್ಟರ್ನಲ್ ಮಾನಿಟ್ರು ಅವಶ್ಯಕತೆನೇ ಇರೋದಿಲ್ಲ ನಿಮಗೆ. ಅಪ್ ಟು 12 ಬಿಟ್ ರೇಟ್ ಇಂಟರ್ನಲ್ಲಿ ರಾ ಆಗುತ್ತೆ ವಿತ್ ಕಾರ್ಡ್ ಸಮೇತ. ಸೀಲ್ ಅಪ್ ಟು ಬೆಟರ್ ಡೈನಾಮಿಕ್ ರೇಂಜ್ ಬೇಕಂದರೆ ಅಪ್ ಟು 16 ಸ್ಟಾಪ್ ಅಪ್ ಡೈನಾಮಿಕ್ ರೇಂಜ್ ಸಿಗುತ್ತೆ. ಓಕೆ, ಇಂಟರ್ನಲ್ಲಿ ವಿತ್ ಬೇಸಿಕಲಿ RF ಮೌಂಟು. ಇಂಟರ್ನಲ್ಲಿ XLR ಕನೆಕ್ಟಿವಿಟಿ ಇದೆ ಫಾರ್ ಪ್ರೊಫೆಷ್ನಲ್ ಆಡಿಯೋ ರೆಕಾರ್ಡಿಂಗ್ ಇರೋದಕ್ಕೆ. ಓಕೆ, ಆ್ಯಂಡ್ ಟಾಪ್ ಹ್ಯಾಂಡಲ್ ಇನ್ಕ್ಲೂಡಿಂಗ್ SDI. FX3ನಲ್ಲಿ ಮೇಜರಾಗಿ ಇದಿಷ್ಟು ಇರಲ್ಲ. ನಾನೇನು ಹೇಳಿದೆ, ಇಂಟರ್ನಲ್ಲಿ ರಾ ಇಲ್ಲ. SDI ಇದು 12G SDI ಇದೆ. ಓಕೆ, ಹೈ ಸ್ಪೀಡ್ 4K ಎಲ್ಲ ಆ ಥರ ರೆಸೊಲ್ಯೂಷನ್ನ ಕ್ಯಾರಿ ಮಾಡಲಿಕ್ಕೆ. ಬಿಗರ್ ಬ್ಯಾಟ್ರಿ ಫಾರ್ ಲಾಂಗರ್ ಡ್ಯೂರೇಷನ್ ಫೀಲ್ಡ್ಗೆ. ಬಿಲ್ಟಿನ್ ND ಫಿಲ್ಟರ್ ಇದೆ, ಬಿಲ್ಟಿನ್ ND ಫಿಲ್ಟರ್ ಇಲ್ಲ ಅಲ್ಲಿ. ಎಷ್ಟು ಬರುತ್ತೆ? ಬಿಲ್ಟಿನ್ ND ಫಿಲ್ಟರ್ ಅಪ್ ಟು 10 ಸ್ಟಾಪ್ವರೆಗೂ ಹೋಗ್ಬೋದು. ND2 ಇಂದ ಹಿಡ್ಕೊಂಡು ND2, ND6, ND16, ND64ವರೆಗೂ ಹೋಗುತ್ತೆ. 64 ಅಂದರೆ ಅಪ್ ಟು ನಿಮಗೆ 10 to 12 ಸ್ಟಾಪ್. ಬಾಡಿಗೆ ಎಷ್ಟು? ಓನ್ಲಿ ಬಾಡಿ 335 ಸರ್, 335 ಇನ್ಕ್ಲೂಡಿಂಗ್ ಟ್ಯಾಕ್ಸ್. ವಿತ್ ಕಿಟ್ಟು ಬರುತ್ತೆ? ಕಿಟ್ ಲೆನ್ಸ್ ಏನಿಲ್ಲ, ನೀವು ಯಾವ್ದು ಬೇಕೋ ಹಾಕೊಬೋದು. ದಟ್ ಇಸ್ ಡಿಪೆಂಡ್ಸ್ ಆನ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ಬೇಬಿ ಶೂಟ್ ಮಾಡಬೇಕಾದ್ರೆ ತುಂಬ ಪ್ರಾಪ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅತಿ ಬೇಕಾದಂಥ ಎಲ್ಲ ಪ್ರಾಪ್ಸ್ ಏನಿದೆ ನೋಡಿ, ಎಲ್ಲ ಯೂಸ್ ಮಾಡ್ಕೋಬೋದು. ಇದು ಬ್ಯಾಗ್ಸ್ ಎಲ್ಲ ಇಲ್ಲಿ ಸಿಗುತ್ತೆ, ಸ್ವಲ್ಪ ಆಫರ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ. ಇದು ಪ್ರಿಂಟಿಂಗ್ ಮಿಷಿನು. ನಮಸ್ಕಾರ, ಯಾವ ಥರ ಮಿಷಿನ್ ಮೇಡಮ್ ಇದು? ಥರ್ಮಲ್ ಲ್ಯಾಮಿನೇಷನ್ ಮೆಷಿನ್ ಸರ್ ಇದು. ಓಕೆ, ಯಾವ ಥರ ಅಂದರೆ ಎಷ್ಟು
ದೊಡ್ಡ ದೊಡ್ಡ ಫೋಟೋಸ್ ಮಾತ್ರ ಥರ್ಮಲ್ ಲ್ಯಾಮಿನೇಷನ್ ಆಗುತ್ತೆ, 4x16 ಆಗುತ್ತೆ. ಎಲ್ಲನೇ ಆಗ್ತದೆ ಸರ್. 12/18, 13/19, 14 ಇಂಚ್ ಮೆಷಿನ್ ಇದು. ಅದು 20 ಇಂಚ್ ಮೆಷಿನ್. ಅದು ಬೋತ್ ಸೈಡ್ ವಿತ್ ಮ್ಯಾನ್ಯುವಲ್ ಕಟ್, ಸಿಂಗಲ್ ಸೈಡ್ ವಿತ್ ಆಟೋ ಕಟ್. ಎರಡು ಥರ ಇದೆ, ಹೌದು. ಸಿಂಗಲ್ ಸೈಡ್ ಇದೆ, ಡಬಲ್ ಸೈಡ್ ಇದೆ. ಹೌದು, ಎರಡನೇ ಇದೆ. ಓಕೆ. ಆಯಿಲ್ ಬೇಸ್ಡ್ ರೋಲ್ ಸರ್ ಇದ್ರೆ ಆಯಿಲ್ ಬೇಸ್ಡ್ ರೋಲ್ ಆ್ಯಂಡ್ ಹೈಡ್ರಾಲಿಕ್ ಪಂಪ್ಸ್. ಹೆಂಗೆ ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ ಮೇಡಮ್ ಇದು? 1 year ವಾರಂಟಿ. 1 year ಮೇಂಟೆನೆನ್ಸ್ ಏನು ಮೇಯ್ನಾ ಇಲ್ಲ ಸರ್, ಇದು ಇಂಡಿಯನ್ ಮೇಡ್ ಮೆಷಿನ್. ಏನು ಪ್ರೈಸ್ ಇದು? 3.5 lakhs. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಂ, ಯಾವ ಸೈಜ್ ಪ್ರಿಂಟ್ ಆಗುತ್ತೆ ಸರ್ ಇದು? 24 ಇಂಚ್. 24 ಇಂಚ್ 4x ಅಂದರೆ ದೊಡ್ಡ ಎನ್ಲಾರ್ಜ್ ಮಾತ್ರ ಪ್ರಿಂಟ್ ಆಗುತ್ತೆ ಇದರಲ್ಲಿ, ಸ್ಮಾಲ್ ಪ್ರಿಂಟ್ ಯಾವುದು ಆಗಲ್ಲ. ಏನು ಪ್ರೈಸ್ ಸರ್ ಇದು? 95,000. ಅಂದರೆ ಯಾವ್ಯಾವ ಮಾಡೆಲ್ಸ್ ಬರುತ್ತಾ? ಮಾಡಲ್ಸ್ ಎರಡು ಮಾಡಲ್. ಎರಡು ಬರುತ್ತೆ. 7 ಕಲರ್. ಹಾಂ, ಇದು 7 ಕಲರ್. ಓಕೆ. ಇದು 5 ಕಲರ್. 5 ಕಲರ್. ಸ್ಟಾರ್ಟಿಂಗ್ ಪ್ರೈಸ್ ಇದು 1,10,000. ಇದು ಎಕ್ಸಿಬಿಷನ್ ಅಂದರೆ 95,000. ಅದು ಅದು 1,89,000. ಥ್ಯಾಂಕ್ ಯು ಸರ್. ಫ್ಲೆಕ್ಸ್ ಪ್ರಿಂಟ್ ಇದು, ಈ ಥರ ಆಗುತ್ತೆ ಫ್ಲೆಕ್ಸ್ ಪ್ರಿಂಟಿಂಗ್ ಎಲ್ಲ. कौन सा कंपनी का मिशन है? हमारे कंपनी का नाम है मेहता हाईटेक इंडस्ट्रीज लिमिटेड, राइट. वी आर द मैन्युफैक्चरर ऑफ ईच एंड एवरी मशीन्स दैट आर यूटिलाइज्ड इन साइनेज एंड इंजीनियरिंग इंडस्ट्रीज, राइट. ये जो मशीन है ये है यूवी फ्लैट बेड प्रिंटर, ठीक है. यूवी फ्लैट बेड प्रिंटर मतलब कोई भी प्रिंटर जो कि डायरेक्ट डिजिटल प्रिंट कर देगा एनी एंड एवरी हार्ड एंड रिजिड सरफेस के ऊपर. तो अभी ये जो मशीन है ये है 8 फीट बाई 4 फीट मशीन, जिसका वर्किंग एरिया है 8 फीट बाई 4 फीट. अभी जो मशीन है वो हमने लगाया है एप्सन के इंडस्ट्रियल T3200 प्रिंटेड के साथ. सन का है? हाँ, ठीक है. जो कि हाई स्पीड और हाई रिजोल्यूशन आपको दोनों एक ही मशीन में मिल जाएगा, राइट. दिस इज़ व्हाट दी फ्लेक्स क्या है, दैट आर फ्लेक्स जो है वो सॉल्वेंट प्रिंटर पे प्रिंट होता है. अभी ये जो चीज़ है वो यूवी बेस्ड है टोटली. वो इंक अलग आता है, ये इंक अलग आता है. उसका कैरेक्टरिस्टिक्स अलग है, इसका कैरेक्टरिस्टिक्स अलग है. ओके, क्या प्राइस है सर? ये है अभी एज ऑफ नाउ एप्सन हेड के साथ 3 हेड में 5 कलर के साथ है 22 लाख रुपीज़. 22. थैंक यू सर, थैंक यू. ये एरीज एक्स है ना, ये नया लाइट है पुराना लाइट? ये एक्चुअली पुराना लाइट नहीं है सर. एक्चुअली हम लोग आफ्टर मैंने R&D 3 साल करके ये वाला आया है सर. ये जो ब्रांड है हम लोग का एस्टेब्लिश 4-5 साल आगे ही हो गया. हम लोग का एक्चुअली ब्रांड का मैक्सिमम जो आपका जो प्रोडक्ट है वो मेड इन साउथ कोरिया है, नॉट इन चाइना है, ड्यू टू क्वालिटी. तो हम लोग का जो लाइट आता है सर, हाँ, हम लोग का इंडोर लाइट भी आता है, आउटडोर लाइट भी आता है. ये आपका 240 है, 240 एरिजेक्स. Okay. एक्सट्रीम है सर. ये RGB लाइट है ना सर ये आउटडोर लाइट है Outdoor सर, light, okay. विद बैटरी. और इसका जो सर ये जो आपका जो अम्ब्रेला जो ये जो आपका आता है सॉफ्ट बॉक्स आता है, ये आपका कॉपेक्स है सर. तो ये आपका हम लोग का एरिजेक्स माउंट से एक्स माउंट में ही आता है, ठीक है. तो अगर आप ये लो तो ये आपका वेटिंग पर्पस में बहुत अच्छा है, क्योंकि ये एकदम क्विक रिलीज़ है. यहाँ से आप अगर रिलीज़ करोगे तो ऐसा रिलीज़ हो गया, और माउंट करोगे तो संग ऐसा होगा. तो बहुत इजी होता है? बहुत इजी होता है, सबसे क्विक है सर. कितना प्राइस है इसका? सर ये आपका जो प्राइस पड़ेगा, ये आपका प्राइस विथ स्टैंड और सब कुछ इंक्लूडिंग एवरीथिंग, ये नियर अबाउट आपका 55 to 60,000 पड़ता है. 60,000 सब कुछ सब हाँ सर. ये लाइट का जो प्राइस आता है 41,800. ये अगर आप आउटडोर में भी कभी शूट कीजिएगा आफ्टर 2-3 आवर्स ऑल्सो, ये उतना गर्म नहीं होता है. और ये बहुत हैंडी है. उसका बाद है कि इसका रिसाइकलिंग जो टाइम होता है वो और दूसरा कंपनी से बहुत बेटर है, बहुत फास्ट है. वारंटी कितना है इसका? वारंटी सर ये जो आपका बैटरी आता है, बैटरी का सर वारंटी होता है आपका 2